ಗೈಸ್, ಸ್ಕ್ಯೂನೆಸ್ ಅಲ್ಲಿ ಇನ್ನೂ ಒಂದು ಕ್ವಶನ್ ಇದೆ. ಈ ಕ್ವಶನ್ ಹೆಂಗ್ ಮಾಡೋದು ಅಂತ ನೋಡೋಣ. ಕ್ಯಾಲ್ಕುಲೇಟ್ ಕೋಎಫಿಷಿಯಂಟ್ ಆಫ್ ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್. ಮಾರ್ಕ್ಸ್ 400 to 500 ಇಂದ 1000 to 100 ವರೆಗೂ ಇದೆ. ಫ್ರೀಕ್ವೆನ್ಸಿ ಬಂದು 8, 20, 36, 24, 16, 14, 2 ಅಂತ ಇದೆ. ಫಸ್ಟ್ ಮೀನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು? ಮಿಡ್ ವ್ಯಾಲ್ಯೂ ಕ್ಯಾಲ್ಕುಲೇಟ್. ಮಿಡ್ ವ್ಯಾಲ್ಯೂ ಏನಂತ ಹೇಳ್ತೀವಿ? ಎಕ್ಸ್ ಅಂತ ಹೇಳ್ತೀವಿ. ಇದು ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ? 120 n. ಈಗ ಮಿಡ್ ವ್ಯಾಲ್ಯೂ 400 plus 500 divided by 200, 450, 550, 650, 750, 850, 950, 1050. ಕರೆಕ್ಟಾ? ಈಗ ಡಿವಿಯೇಷನ್ ತೆಗೆದು 1, 2, 3, 4, 5, 6, 7. ಅಲ್ಲಿಗೆ 750 ನಾವು ಏನಂತ ಹೇಳೋಣ? ಅಸ್ಯೂಮ್ಡ್ ಮೀನ್ ಅಂತ ಮಾಡ್ಕೋಣ. ಇದು -300, -200, -100, 0, +100, 200, 300. ಕರೆಕ್ಟ್ ಏನಪ್ಪಾ? ಈಗ ಡಿ ಡ್ಯಾಶ್ ಅಂದ್ರೆ ಲೀಸ್ಟ್ ಇರೋದು 100. ಈ ಎಲ್ಲ ನಂಬರ್ಸ್ ಡಿವೈಡೆಡ್ ಬೈ 100 ಮಾಡಿದ್ರೆ -3, -2, -1, 2, 3. ಕರೆಕ್ಟ್ ಏನಪ್ಪಾ? ಎಫ್ ಇಂಟು ಡಿ ಡ್ಯಾಶ್ ಅಂದ್ರೆ 8 3 24, 22 40, 36 ಮೈನಸ್ 0, 16, 28, 6. ಈಗ 4, 14, 20, 5. ಹೌದಾ? 50 ಆಯ್ತು. ಮೈನಸ್ ಎಷ್ಟಿದೆಯಪ್ಪ ಅಂದ್ರೆ 10, 1, 7, 8, 10 -50 ಬರ್ತಾ ಇದೆ. ಕರೆಕ್ಟಾ? ಈಗ ಫಸ್ಟ್ ಮೀನ್ ಕ್ಯಾಲ್ಕುಲೇಟ್ ಮಾಡೋಣ. 750 ಇಸ್ ದ ಅಸ್ಯೂಮ್ಡ್ ಮೀನ್. -50 ಡಿವೈಡೆಡ್ ಬೈ 120 ಇಂಟು 100. ಯಾಕೆಂದ್ರೆ ಡಿಫರೆನ್ಸ್ ಬಿಟ್ವೀನ್ ದ ಕ್ಲಾಸ್ ಇಂಟರ್ವಲ್ ಈಸ್ 100. ಕರೆಕ್ಟಾ? ಈಗ ಪ್ಲಸ್ ಇಂಟು ಮೈನಸ್ ಅಂದ್ರೆ ಮೈನಸ್ ಬರುತ್ತೆ. 750 minus -41.66. ಈಗ ನಮಗೆ ಎಷ್ಟು ಬರುತ್ತಪ್ಪ? 708.33 ಅಥವಾ 34, ವಾಟ್ ಎವರ್ ಇಟ್ ಈಸ್. 33 ಬರ್ತಾ ಇದೆ. 708. ಈಗ ಮೋಡ್ ಮಾಡಬೇಕು ಅಂದ್ರೆ ಹೈಯೆಸ್ಟ್ ಯಾವ್ದು ಇರೋದಪ್ಪ ಅಂದ್ರೆ 36, F1, F0, F2. ಕರೆಕ್ಟಾ? ಲೋಯರ್ ಯಾವ್ದು ಇದೆಯಪ್ಪ ಅಂದ್ರೆ 600 ಇದೆ. ಕರೆಕ್ಟಾ? ಈಗ 600 36 minus 20, 2 into 36 minus 20 minus 24 into 100. 600 plus 16 divided by 72 ನಲ್ಲಿ 44 ಹೋದ್ರೆ 72 ನಲ್ಲಿ 44 ಹೋದ್ರೆ 28 into 100. ಈಗ 600 plus 57.14. 657.14 is the answer. ಕರೆಕ್ಟ್ ಏನಮ್ಮ? ಈಗ ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮಾಡಬೇಕು. ಸ್ಟ್ಯಾಂಡರ್ಡ್ ಡಿವಿಯೇಷನ್ಗೆ ಫಾರ್ಮುಲಾ ಏನಪ್ಪಾ ಅಂದ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ ಈಕ್ವಲ್ಸ್ ಟು summation FD dash square divided by n minus summation FD dash divided by n whole square whole root into 100. C ಅಲ್ವಾ ಇದು? C. ಈಗ ನಮಗೆ FD dash square ಗೊತ್ತಿಲ್ಲ, ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಫಸ್ಟ್ D dash ನ ಸ್ಕ್ವೇರ್ ಮಾಡ್ಕೊಳ್ಬೇಕು. 3 3s are 9, 4 1 0 1 4 9 28. ಇದೇನು ಬೇಕಾಗಿಲ್ಲಲ್ವಾ ಟೋಟಲ್? ಎಫ್ ಇಂಟು ಡಿ ಡ್ಯಾಶ್ ಸ್ಕ್ವೇರ್ ಎಷ್ಟು ಬರುತ್ತೆ? 9 72. 20 into 4 is 80. 36 0 16
16 56 80 ಕರೆಕ್ಟ್ ಏನಮ್ಮ? ಈಗ ಇದನ್ನು ಟೋಟಲ್ ಮಾಡಿ 14 20 26 28 3 8 9 12 20 27 278. ಈಗ 278 ಡಿವೈಡೆಡ್ ಬೈ 120 ಹಾಗೆ ಮೈನಸ್ 50 ಡಿವೈಡೆಡ್ ಬೈ 120 ಹೋಲ್ ಸ್ಕ್ವೇರ್ ಹೋಲ್ ರೂಟ್ ಇಂಟು 100. ಈಗ 278 ಡಿವೈಡೆಡ್ ಬೈ 120 2.31. ಈಗ ಇಲ್ಲಿ ಮೈನಸ್ ಯಾಕೆ ಹಾಕಿದೆ ಅಂದ್ರೆ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. ಈಗ 50 ಡಿವೈಡೆಡ್ ಬೈ 120 ನನಗೆ ಕೇಳಿದ ಆನ್ಸರ್ 50 ಡಿವೈಡೆಡ್ ಬೈ 120 ಎಷ್ಟು ಬರುತ್ತೆ ಹೇಳಿ? 0.41 ಇಂಟು ಇಸ್ ಈಕ್ವಲ್ಸ್ ಟು ಮಾಡೋಣ 0.17. ಕರೆಕ್ಟ್ ಏನಪ್ಪ? ನೀವು ಆ ನಂಬರ್ ನೆನಪಲ್ಲಿ ಇಟ್ಕೊಳಕ್ ಆಗಿಲ್ಲ ಅಂದ್ರೆ ಈಗ 50 ಡಿವೈಡೆಡ್ ಬೈ 120 ನಂಬರ್ ಬರುತ್ತೆ, ಇಂಟು ಇಸ್ ಈಕ್ವಲ್ಸ್ ಟು 30 ಅದೇ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಅರ್ಥ ಆಯ್ತಾ? ಈಗ 2.31 ಅಲ್ಲಿ 0.17 ಹೋದ್ರೆ 2.14 ಬರುತ್ತೆ. ಕರೆಕ್ಟಾ? 2.14 ಗೆ ರೂಟ್ ತೆಗಿ ಎಷ್ಟು ಬರುತ್ತೆ ಹೇಳಿ? ಇದಾ 2.31 ಅಲ್ಲಿ 0.17 ಹೋದ್ರೆ ಎಷ್ಟಮ್ಮ? 2.31 minus 0.17. How come it is possible? 2.31 minus 0.17. 2.14. Root bits here. 1.46 into 100. 146. ಎಷ್ಟು ಬರ್ತಾ ಇದೆ? 146 ಬಂತಾ? ಈಗ ಸ್ಟ್ಯಾಂಡರ್ಡ್ ಇದು ಸ್ಕ್ಯೂನೆಸ್ಗೆ ಮೀನ್ ಬಂದು 708.33. ದಿಸ್ ಈಸ್ 657.14 146. 59. ಇದಾ 19 146. ಎಷ್ಟು ಬರುತ್ತೆ ಹೇಳಿ ಫೈನಲ್ ಆನ್ಸರ್? 51. ಇದು 51 9 ಮಾಡಿ ಹೇಳಿ ಆನ್ಸರ್ ನನಗೆ 0.35. ಕಾಯಿಸಬಾರ್ದಲ್ವ ನನ್ನ? ಕರೆಕ್ಟಾ? ಬಂದಿದ್ಯಾನಪ್ಪ? ಪಕ್ಕಾ ಬಂದಿದ್ಯಾ? ಓಕೆ, ಸಮಾಧಾನ ನಿಮಗೆ? ನೋಡಿ ಕರೆಕ್ಟ್ ಆಗಿದೆ 0.35 ಕರೆಕ್ಟ್ ಆಗಿದೆ ಆನ್ಸರ್.